ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮ್ಗೆ ಬಹಳ ವಿಶೇಷವಾಗಿರುವಂತಹ ನಮ್ಮ ಕಡೆ ಎಲ್ಲ ಹೋಟೆಲ್ದಾಗೂ ಬಹಳ ಫೇಮಸ್ ಆಗಿರುವಂತಹ ಮೈಸೂರು ಬಜ್ಜಿಯನ್ನು ನಾವು ನಿಮ್ಗೆ ತೋರಿಸ್ಕೊಡಾಕತ್ತೀವಿ ರೀ. ಇದ್ರ ಹೆಸರು ಮಂಗಳೂರು ಬಜ್ಜಿ, ಮೈಸೂರು ಬಜ್ಜಿ ಅಂತ ನೀವು ಕಮೆಂಟ್ಸ್ದಾಗ ಜಗಳಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಡೆ ಏನಂತಾರಲ್ಲ ಅದನ್ನು ಕರೀರಿ, ನಾವು ನಿಮ್ಗೆ ಆರಾಮಾಗಿ ತೃಪ್ತಿಯಿಂದ ಒಪ್ಕೋತೀವಿ, ಏನು ಅನ್ನೋದಿಲ್ಲ ರೀ. ಈಗ ನೋಡಿರಿ ಮಸ್ತಾಗಿ ಹೆಂಗಂತ ಹೇಳಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ನೋಡಿರಿ, ಇದಕ್ಕೆ ಮೊದಲಿಗೆ ನೀವು ಏನು ತಗೋಬೇಕು ಅಂತಂದ್ರೆ ಒಂದು ಪಾತ್ರೆದಾಗ 1 ಕಪ್ಪಷ್ಟು ಮೊಸರು, ಸ್ವಲ್ಪ ಅಡುಗೆ ಸೋಡಾ ಇಲ್ಲೇನೋ ಹಾಕ್ಬೋದು, ಆಮೇಲೆ ಹಾಕ್ಬೋದು ರೀ. ಒಂದೀಟ ಉಪ್ಪನ್ನು ಹಾಕಿ ಅದಾದ ನಂತರ ಏನು ಮಾಡಿರಿ, 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ನೀವಿಲ್ಲಿ ಹಾಕಿರಿ. ಅದಾದ ನಂತರ ಅದನ್ನು ಒಂದು ಸ್ವಲ್ಪ ಗರ 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 ಅಂತ ಹೇಳಿ ಮಿಕ್ಸ್ ಮಾಡಿಬಿಡ್ರಿ. ಇಷ್ಟ ಆಗ್ತೈತಿರಲ್ಲ ತಿಳಿದ್ರಿ. ನಿಮಗೆ ಆಮೇಲೆ ಸೋಡಾ ಹಾಕಿರೂ ನಡಿತೈತಿ, ಏನೂ ತಪ್ಪಾಗೋದಿಲ್ಲ ರೀ. ಆಮೇಲೆ ಈಗ ಇದ್ರೊಳಗೆ ಒಂದು ಈಟ ಎಣ್ಣೆಯನ್ನು ಹಾಕೋಣ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಚಂದಂಗಿ ಮಿಕ್ಸ್ ಮಾಡಿಬಿಡ್ನವ್ರಿ. ಅದಾದ ನಂತರ ಇಲ್ಲಿ 3 ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾವು ತೊಗೊಳಕತ್ತೀವಿ ರೀ. 3 ಕಪ್ಪಷ್ಟು ನೆನಪಿರಲಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಸೇರಿಸಿದ್ದೀವಿ. ನೀವು ಸೇರಿಸ್ಬೇಕಂತ ಇಲ್ಲ, ನೆನಪಿಟ್ಕೋರಿ. ಮುಂದಕ್ಕೆ ಇದ್ರೊಳಗೆ 1 ಕಪ್ಪಷ್ಟು ನೀರು ಬೇಕಾಕವು. ಮೊದಲಿಗೆ ಹಂಗೆ ಕಲಸೋಣ ಮೊಸರು ಜೊತೆ. ಈ ಒಂದು ಮೈದಾ ಹಿಟ್ಟು ಏನಂತಾರೆ ಅದು ಹಂಗೆ ಕಲಿಸಿಲ್ರಿ. ಅದಾದ ನಂತರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕೊಂಡು ಈ ಒಂದು ಹಿಟ್ಟನ್ನು ಕಲಿಸ್ಬೇಕಾಗದ್ರಿ. ಮೈದಾ ಹಿಟ್ಟನ್ನು ಕಲಿಸುವಾಗ ನಿಮಗೆ ಭಾಳ ಒಂದು ಈಡು ಜಂಜಾಟ ಅನಿಸ್ತೈತೆ ರೀ. ಅನಿಸ್ಲಿ, ತಪ್ಪಾಗೋದಿಲ್ಲ ರೀ. ಯಾಕ್ರಿ ಅಂತಂದ್ರೆ ಅದು ಹಾಗೆ ಇರ್ತೈತೆ ರೀ. ಅದಕ್ಕೇನು ಮಾಡಿರಿ, ನೀವು ಆ ಪೂರ್ತಿ ಕೈ ಹಾಕೋ ಬದಲಿ ಬರೀ ಬೆರಳಿಂದ ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋದ್ರಿ ಅಂತಂದ್ರೆ ನಿಮಗೆ ಒಂದು ಸ್ವಲ್ಪ ಈಸಿ ಆಗ್ತೈತಿ. ಮತ್ತು ಅದು ಹಿಟ್ಟು ಚೆನ್ನಾಗಿ ತಿರ್ಗಾಕೊಂಡು ಹತ್ತತಿ, ನಿಮಗೆ ಕಲ್ಸಾಕೊಂಡು ಈಸಿ ಆಗ್ತೈತೆ ರೀ. ಅದಕ್ಕೆ ನೀವು ಆ ರೀತಿಯಾಗಿ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ. ಬರೀ ಬೆರಳಿಂದ ಈ ರೀತಿ ಗಾರ 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 ಅಂತ ಹೇಳಿ ತಿರ್ಗಾಡ್ರಿ, ಅಂದ್ರೆ ಹಿಟ್ಟು ಹದ ಆಗ್ತೈತಿ, ಅಂದ್ರೆ ಮಸ್ತಾಗಿ ನಿಮಗೆ ಕಲ್ಸಾಗಿ ಬರ್ತೈತಿ. ಕೈಯನ್ನು ಒಂದು ಸ್ವಲ್ಪ ನೀರಾಗಿ ಅದ್ಕೊಂಡ್ಬಂದು ಈ ರೀತಿಯಾಗಿ ಅದನ್ನು ಮೇಲೆ ಕೆಳಗೆ ಮಾಡಿದ್ರಿ ಅಂತಂದ್ರೆ ಅದು ಇನ್ನೂ ಹದ ಬರ್ತೈತಿ ರೀ. ನೋಡಿ, ಈ ರೀತಿಯಾಗಿ ಮಾಡಿ. ಇಲ್ಲಂತಂದ್ರೆ ಒಂದು 4 ಗಂಟೆ ಈ ಒಂದು ಹಿಟ್ಟು ನೆನಿತು ಅಂತಂದ್ರೆ ನಿಮಗೆ ಮೈಸೂರು ಬಜ್ಜಿ ಬಹಳ ಮಸ್ತಾಗಿ ಬರ್ತಾವೆ ರೀ. ಒಂದು ನೀವು ಓವರ್ ನೈಟ್ ಬಿಟ್ಟು ಮರುದಿನ ಮುಂಜಾನೆ ಮಾಡ್ಕೋಬೋದು ರೀ, ಅಥವಾ ಮುಂಜಾನೆ ಇಟ್ಟ ಸಂಜೆಗೆ ಸ್ನ್ಯಾಕ್ಸ್ ಆಗಿನೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ರೀ. ಗೊತ್ತಾದ್ರಿ, ಇದನ್ನು ನೆನಪಿಟ್ಕೋರಿ. ಅದಾದ ನಂತರ ಈಗ ನಾವು ಒಂದು 4 ತಾಸು ಆದಮೇಲೆ ಅದನ್ನು ತೆಗ್ದೀವಿ. ನೋಡ್ಬೋದು ಹಿಟ್ಟು ಬರಬ್ಬರಿಯಾಗಿ ನೆನೆದಿರ್ತೈತಿ. ಅವಾಗ ಏನು ಮಾಡಿರಿ, ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿ, ಸಣ್ಣಗೆ ಹೆಚ್ಚಿದಂತಹ ಕರಿಬೇವನ್ನು ಹಾಕಿರಿ. ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಹಸಿಮೆಣಸನ್ನು ಹಾಕಿರಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಅಥವಾ ತುರಿದಿರುವಂತಹ ಶುಂಠಿಯನ್ನು ನೀವಿಲ್ಲಿ ಹಾಕಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕಿರಿ. ಇದು ಸ್ವಲ್ಪ ಸ್ವೀಟ್ ಬೇಕಾಕೈತಿ, ಅದಕ್ಕೆ ಸಕ್ಕರೆ ಹಾಕ್ತಾರು. ಮುಂದಕ್ಕೆ ಕೈಯನ್ನು ನೀರಾಗಿ ಎದ್ದಿ ಮತ್ತು ಏನರಲ್ಲಿ ನಿಮ್ಗೆ ಬೆರಳಿಂದನೇ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಂತ ಹೋಗಿ ಈ ಒಂದು ಹಿಟ್ಟನ್ನು ನೀವು ಕಲಿಸ್ಬೇಕಾಗತ್ರಿ. ಸಿಂಪಲ್ಲಾಗಿ ಆರಾಮಾಗಿ ಮಿಕ್ಸ್ ಆಗ್ತೈತಿ. ನೀವು ಅದನ್ನು ಸರಳಾಗಿ ಮಾಡಿ. ಅದಾದ ನಂತರ ಈ ರೀತಿಯಾಗಿ ಅದನ್ನು ಮಾಡಿ ಬಿಟ್ಬಿಡಿ. ಇದಕ್ಕೊಂದು ಸಿಂಪಲ್ ಮತ್ತು ಅಗದಿ ಚಲೋ ಕಾಂಬಿನೇಷನ್ ಅಂತಂದ್ರೆ ಅದು ತೆಂಗಿನಕಾಯಿ ಚಟ್ನಿ ರೀ. ಈಸಿಯಾಗಿ ಹೆಂಗೆ ಮಾಡ್ಕೋದು ಅಂತಂದ್ರೆ ತೆಂಗಿನಕಾಯಿ ಕಟ್ ಮಾಡಿರುವಂಥದ್ದು ರೀ, ಅಥವಾ ತೆಂಗಿನ ತುರಿಯನ್ನು ನೀವು ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ. 1 ಕಪ್ ಅಷ್ಟು ತೊಗೊರಿ, ಅಷ್ಟು ಹಾಕಿರಿ. ಅದಾದ ನಂತರ ಅದಕ್ಕೊಂದು 2-3 ಅಷ್ಟು ಹಸಿ ಮೆಣಸನ್ನು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ. ಅದಾದ ನಂತರ ಇಲ್ಲಿ ನೀವು ಇದಕ್ಕೆ ಮತ್ತೆ ಏನೇನು ಬೇಕಾಗಲ್ಲ, ಶುಂಠಿ ಬೇಕಾಗತ್ತಿ. ಶುಂಠಿಯನ್ನು ಸ್ವಲ್ಪ ಹಾಕಿ, 1 ಇಂಚು ಶುಂಠಿ ಹಾಕಿರಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿರಿ. ಅದಾದ ನಂತರ ಒಂದು ಈಟ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವಿಲ್ಲಿ ಸೇರಿಸಿ, ಆಮೇಲೆ ರೀ ಇದಕ್ಕೊಂದು ನೀರನ್ನು ನೀವು ಹಾಕಿ ಹೋಗಿ ಏನು ಮಾಡೋದಿಲ್ಲ ರೀ, ಬರಬ್ಬರಿಯಾಗಿ ಅದನ್ನು ಹೋಗಿ ಸಣ್ಣ ಮಾಡ್ಕೊಂಬರ್ರಿ. ಅಂದ್ರೆ ಗರ್ರ ಅಂಥೇಳಿ ರುಬ್ಕೊಂಬರ್ರಿ. ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗಂತೇಳಿ ಭಾಳ ಗಟ್ಟಿನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಆಗಿರುವಂತಹ ಮಸ್ತಾಗಿರುವಂತಹ ಚಟ್ನಿ ಈ ರೀತಿಯಾಗಿ ಬೇಕು. ಇದಕ್ಕೆ ಒಂದು ಒಗ್ಗರಣೆ ಅಂತಂದ್ರೆ ಏನೂ ಇಲ್ಲ, ಎಣ್ಣೆ ಕಾಯಿಸಿ ಅದರೊಳಗೆ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟು ಬಿಟ್ರಿ ಅಂತಂದ್ರೆ ಚಟ್ನಿ ಮುಗಿದು ಹೋಗ್ತೈತಿ ರೀ. ಅವಾಗ ಅದ್ರ ಮೇಲೆ ಒಂದಿಟ್ಟು ಕೊತ್ತಂಬರಿಯನ್ನು ನೀವು ಸುರಿದಾಗ ಇಷ್ಟು ಮಾಡಿರಿ, ಮುಗಿದು ಹೋಗ್ತೈತಿ. ಗೊತ್ತಾದ್ರಿ, ಕಾಯಿ ಚಟ್ನಿನೂ ಸಿಂಪಲ್ಲಾಗಿ ರೆಡಿ ಆಗೈತಿ. ಈಗ ವಾಪಸ್ ನಾವು ಮತ್ತೆ ಮೈಸೂರು ಬಜ್ಜಿ ಕಡೆ ಹೋಗೋಣ ಬರ್ರಿ. ಒಂದು ಬೌಲ್ದಾಗ ಈ ರೀತಿ ನೀರನ್ನು ಇಟ್ಕೊರಿ. ಕೈಯಿಂದ ಅದನ್ನು ಎದ್ದಿ ಹಿಂಗೆ ಹಿಟ್ಟನ್ನು ತಕ್ಕೋಬೇಕಾಗತ್ರಿ. ನೀವು ನೆನಪಿಟ್ಕೊರಿ. ಎಣ್ಣೆಯನ್ನು ಮೊದಲ ಕಾಯಕ್ಕಿಡ್ರಿ. ಹಿಟ್ಟನ್ನು ಆರಾಮಾಗಿ ಹಿಂಗೆ ತಕ್ಕೊಂಡ ಒಂದು ಬೊಗಸೆ ಒಳಗೆ ತಕ್ಕೊಂಡು ಆಮೇಲೆ ತಿರಿ ಅದನ್ನು 2 ಬೆರಳು ನಡಬಾರ್ಕಿಂದ ಈ ರೀತಿಯಾಗಿ ಬಿಡಬೇಕಾಕೈತ್ರಿ. ಗೊತ್ತಾದ್ರಿ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ 1-2 ಸಲ ಹಂಗೆ ಹಿಟ್ಟನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಿಡ್ರಿ. ಅದಾದ ನಂತರ ಎಣ್ಣೆಯನ್ನು ಚೆನ್ನಾಗಿ ಕಾದಿರ್ತೈತಿಲ್ಲ, ಲೋ ಫ್ಲೇಮ್ದಾಗನ ತೊಗೊಂಬರ್ರಿ. ಒಂದೊಂದು ನೀವು ಇವನ್ನ ಬಿಡ್ರಿ. ಒಂದು 5-6 ಬಜ್ಜಿ ಒಂದು ಕಡಾಯಿ ಒಳಗೆ ಮನೆಯೊಳಗೆ ಪ್ರತ್ಯೇಕ ಅಷ್ಟು ಬಿಡ್ರಿ. ಅಷ್ಟಾದ ನಂತರ ಅವ ಗುಂಡಂಗಿ ಉಬ್ಬಿ ಎಕ್ದಮ್ ಚೆಂದಂಗಿ ಕಲರ್ ಆಗಿ ಮೇಲೆ ಬರಕತ್ತಾವು. ಆಮೇಲೆ ತನ್ನಿಂದ ತಾನ ತಿರ್ಗಾಕೂ ಹತ್ತಾವು. ನೀವು ಆಮೇಲೆ ತವನ್ನ ಸ್ವಲ್ಪ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡೋಕ್ಕೆ ಶುರು ಮಾಡಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮೈಸೂರು ಬಜ್ಜಿ ಈ ಒಂದು ಎಣ್ಣೆ ಒಳಗೆ ಕರೆದು ಏಕದಮ್ ಒಳಗೂ ಗೂಡಾಗಿರುವಂತಹ ಮತ್ತು ಅಷ್ಟ ಚಲೋ ರುಚಿಯಾಗಿರುವಂತಹ ಮೈಸೂರು ಬಜ್ಜಿಗಳು ತಯಾರಾಗ್ತಾವೆ. ನಿಮ್ಗೆ ಹೇಳ್ದಂಗೆ
ಇದು ಸ್ನ್ಯಾಕ್ಸಿಗೂ ಸಹಿ, ಮುಂಜಾನೆ ನಾಷ್ಟಾಗೂ ಅಷ್ಟ ಬರೀ. ನಮ್ಮ ಕಡೆ ಎಲ್ಲರೂ ಇದನ್ನು ನಾಷ್ಟ ಅಂತ ಹೇಳಿನ ಭಾಳ ಹೋಟೆಲ್ದಾಗ ತಿಂತಿರ್ತಾರೆ ರೀ. ತಾವು ಎಲ್ರಿ ನಿಮ್ಮ ಕಡೆನೂ ಸಿಗ್ತಿತ್ತು ಅಂದ್ರೆ ಹೇಳ್ರಿ ನೋಡೋಣ. ಆಮೇಲೆ ಇದನ್ನು ಚಲೋ ತಂಗಿ ನೀವು ಎಣ್ಣೆ ಒಳಗೆ ಕರಿಬೇಕು. ನೆನಪಿಟ್ಕೊರಿ, ಭಾಳ ಜೋರಿಟ್ಟು ಹೊತ್ತಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂದೊಂದ್ಸಲ ಏನಾಗೋ ಚಾನ್ಸಸ್ ಇರ್ತೈತಿ, ಮ್ಯಾಲೆ ಕಲರ್ ಏನೋ ಚೆನ್ನಾಗಿ ಬರ್ತೈತೆ ರೀ, ಒಳಗೆ ಹಸಿ ಬಿಸಿ ಉಳಿತು ಅಂತಂದ್ರೆ ಮೈಸೂರು ಬಜ್ಜಿ ರುಚಿ ತಪ್ಪಿ ಬಿಡ್ತೈತೆ ರೀ. ಅದಕ್ಕೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ. ಇಷ್ಟನ್ನ ಒಂದೊಂದು ಬ್ಯಾಚನ್ನು ನೀವು ಮಾಡಿಕೊಂಡು ಕರೆದು ಅದನ್ನು ಒಂದು ಕಡೆ ತಕ್ಕೊಂಡೆ ಇಟ್ಕೊಂಡು ಬಿಡ್ರಿ. ಇನ್ನು ಸೇಮ್ ಹಂಗೆ ಉಳಿದಿದ್ದು ಒಂದೊಂದು ಸಲ ಏನಾಗ್ತೈತೆ ರೀ, ಮೈಸೂರು ಬಜ್ಜಿಯನ್ನು ಎಣ್ಣೆಗೆ ಬಿಡುವಾಗ ಅವು ಎಲ್ಲನೂ ಗುಂಡು ಬರೋದಿಲ್ಲ. ಒಂದೊಂದು ಸಲ ಹಂಗೆ ಉದ್ದು ಬಿದ್ದು ಅಂತ ತಗೋರಿ, ಏನೂ ಆಗೋದಿಲ್ಲ ರೀ. ಅವು ಚೆಂದಂಗೆ ಮತ್ತೆ ಹಣ ಬರಬರಿ ಆಗ್ತಾವೆ. ನೀವು ಟೆನ್ಷನ್ ತೊಗೊಳ್ಳಾರ್ದೆ ಅವನ್ನ ಎಣ್ಣೆ ಒಳಗೆ ನೀವು ಒಂದೊಂದು ನೆಕ್ಸ್ಟ್ ಬಜ್ಜಿಯನ್ನು ಬಿಡೋಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಆಮೇಲೆ ಅದು ಬರಬರಿಯಾಗಿ ಬರ್ತೈತಿ. ಆಮೇಲೆ ನಿಮಗೆ ಮೊದಲೇ ಹೇಳ್ದಂಗೆ ಅಕ್ಕಿ ಹಿಟ್ಟನ್ನು ನೀವು ಟೋಟಲಾಗಿ ಸ್ಕಿಪ್ ಮಾಡೋ ನಡಿತೈತಿ. ಮ್ಯಾಲೆ ಒಂದು ಲೇಯರ್ ಕ್ರಿಸ್ಪಿ ಬರಬೇಕಂತ ಅಷ್ಟೇ ಹಾಕಿರ್ತೀವಿ ನಾವು, ಅದು ಬರಲಿಲ್ಲ ಅಂದರೂ ನಡೀತೈತಿ. ಈಗ ಒಂದು ಸಾಫ್ಟ್ ಆಗಿರುವಂತಹ ಈ ಒಂದು ಮಸ್ತಾಗಿರುವಂತಹ ಮೈಸೂರು ಬಜ್ಜಿಗಳು ಬರ್ತಾವು. ನೀವು ಇಷ್ಟ ಮಾಡಿ ತಿಂದ್ರೂ ಅವು ಅಷ್ಟೇ ಚಲೋ ಇರ್ತಾವೆ ರೀ. ಸ್ವಲ್ಪ ಸ್ವೀಟಾಗಿ ನಡ್ಬಾರ್ಕು ಒಂದು ಈಟ್ ಶುಂಠಿ ಫ್ಲೇವರ್ ಬರ್ತಿರ್ತೈತಿ, ಹಂಗೆ ತೆಂಗಿನಕಾಯಿ ಮತ್ತು ಆ ಜೀರಿಗೆ ಕರಿಬೇವು ಎಲ್ಲ ಫ್ಲೇವರ್ ಬರ್ತಿರ್ತೈತಿಲ್ಲ, ಚಟ್ನಿ ಜೊತೆ ಹಚ್ಕೊಂಡು ತಿನ್ನಕ್ಕೆ ಅದು ಅಗದಿ ಭಾರಿ ಅನಿಸ್ತೈತೆ ರೀ. ಹಾಗಾದ್ರೆ ನೀವು ಮುಂಜಾನೆ ನಾಷ್ಟಕ್ಕೆ ಮಾಡ್ತಿರೋ, ಸಂಜೆಗೆ ಸ್ನ್ಯಾಕ್ಸಿಗೆ ಮಾಡ್ತಿರೋ, ಅದು ನಿಮ್ಮ ಇಷ್ಟ ರೀ. ಆದರೆ ಮೈಸೂರು ಬಜ್ಜಿಯನ್ನು ನೀವು ತಪ್ಪಲಾರ್ದ ಮಾಡ್ಕೊತೀರಿ ಅನ್ನೋದು ನಮ್ಮ ಆಶಯ ರೀ. ಹಾಗಾದ್ರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಆಮೇಲೆ ಅದ್ರ ಜೊತೆ ಚಟ್ನಿ ಪುಡಿ ಬೇಕಂತೇನಿಲ್ಲ ರೀ, ಅದು ಬರೀ ಫೋಟೋ ಕಷ್ಟ ಐತಿ, ಅದನ್ನೇನು ತಿನ್ನಲು ನಡೀತೈತೆ ರೀ. ಆರಾಮಾಗಿ ಮಾಡ್ಕೊರಿ. ಆಮೇಲೆ ಕಮೆಂಟ್ ಸೆಕ್ಷನಾಗ ಹೇಳೋದು ಮರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.